ಕಾಳಪ್ಪನ ಕಡೆ ಇಸ್ಕೊಂಬಂದಿದ್ನಲ್ಲ ಇಸ್ಕೊಂಬಂದೇನಲ್ಲ. ಇಸ್ಕೊಂಬಂದೇನಿ ಬೇ, ಇಸ್ಕೊಂಬಂದೇನಿ. ಭಾಳಿಲ್ಲ, 8,000 ರೂಪಾಯಿ ಕೇಳೇನಿ. ಅವ 8,000 ರೂಪಾಯಿಗೆ ಬಡ್ಡಿ ಹಾಕಿ ಕೊಡೋನಾಕತ್ತಾನ. ಏನು ಮಾಡ್ಬೇಕು? ರೊಕ್ಕ ತಂದಾಗ್ಯದೆ ಹೌದಿಲ್ಲ, ಒಂದು ತೊಲಿ ಬಂಗಾರ ಬರ್ತೈತಿ ಇಲ್ಲಿಗ, ಸುಮ್ಮನಿರು. ಸರಿ. ಅಪ್ಪ ಇನ್ನೊಂದು 8,000 ಸಾಲ ಮಾಡ್ಬೇಕಾಗಿತ್ತಪ್ಪ. ಇನ್ನೊಂದು 8,000? ಇನ್ನೊಂದು 8,000 ಯಾಕ್ಲಿ? ಯಾಕೆ 8,000 ಅದಕ್ಕೆ? ಏ ಅಪ್ಪ, ಕಸ್ತೂರಿಗೆ ಫೋನ್ ಹಚ್ಚಿದ್ನಲ್ಲ ಹಬ್ಬಕ್ಕೆ ಬಾ ಅಂತೇಳಿ. ರೊಕ್ಕ ಕೊಟ್ರಷ್ಟ, ಅದು ಬಂಗಾರ ಕೊಟ್ರಷ್ಟ ರೊಕ್ಕ ಬರ್ತೇನೆ ಅನ್ನಕತ್ತಾಳ. ಹಾ, ಬಂಗಾರ ಕೊಟ್ರಷ್ಟ ಬರ್ತಾಳಂತ? ಏನಕ್ಕಿ ತವ್ರ ಮನೆಗೆ ಹಬ್ಬಕ್ಕೆ ಬರೋದು ಮುಖ್ಯನಾ ಏನ್ ಬಂಗಾರ ಮುಖ್ಯನ ಆಕಿಗೆ? ಅಯ್ಯ ಮಾನ್ಗೇಡಿ, ಊರ್ ಮಾನ್ಗೇಡಿ, ಕಂಡಾಬಿಟ್ಟಿ ಮಂದಿಗೆ ಹಬ್ಬಕ್ಕೆ ತವ್ರ ಮನೆಗೆ ಕರೆಯಂಗಿಲ್ಲಲ್ಪ ಅಂತೇಳಿ ಮನ್ಸಿಗೆ ನೋವು ಮಾಡ್ಕೊಂಡ್ರೆ ಇದು ಎಡ್ಬಿಡಂಗಿ ಬಂಗಾರ ಕೊಟ್ರಷ್ಟ ಬರ್ತಾಳಂತನ? ಹಾ, ಬೇಷದಾಳ. ಏನ್ ಬಂಗಾರ ಹಿಂಗಾರ ಕೊಡಕ್ ಆಗುದಿಲ್ಲ ಅಂತ ಕುಲ ಹೇಳ. ಬೇಕಾರ್ ಬಾ ಅನ್ನ, ಸಾಕಾರ ಬಿಡನ್ನ ರೀ. ನೀವು ಹಂಗ ಹೇಳ್ಬಿಡ್ರಿ ನಿಮ್ ತಂಗಿಗೆ, ಬೇಕಾರ್ ಬಾ ಅನ್ನ, ಸಾಕಾರ ಬಿಡನ್ನ. ಹಬ್ಬಕ್ಕೆ ಕರಿಯಾಕ ತವ್ರ ಮನೆಯವ್ರು ಎಷ್ಟೋ ಮಂದಿ ಕರೆಯೋದಲ್ಲ, ನಾವು ಕರೆದ್ರೆ ದಿಮಾಕ್ ಮಾಡ್ತೇನೆ. ಬೇಕಾರ್ ಬಾ, ಬೇಡಾರ್ ಬಿಡ ಅಂತ ಹೇಳ್ಬಿಡ್ರಿ. ಯಾಕ ಬೆಂಡ್ಲಿ ಹಬ್ಬಕ್ಕ ಯಾಕ ಯಾಕ ಹಂಗ್ಯಾಕೆ ಹೇಳ್ಬೇಕು? ಮತ್ತೆ ನನ್ನ ಮಗಳಿಗೆ ಹಂಗ ಹೇಳಂದ್ರಲ್ಲ, ಅದಕ್ಕೆ ಹಬ್ಬಕ್ಕೆ ಬರೋದು ಮುಖ್ಯನಾ ಏನ್ ಬಂಗಾರ ತಗೊಳ್ಳೋದು ಮುಖ್ಯನಾ? ಅವನಪ್ಪ ಬಾಲ್ಬೇಕಾ? ಏನ ಅನ್ನದಾರ ಏನಂತೀಯ ಹುಚ್ಚಮೂಳಿ ನೀನ? ಯಾಕ ನನ್ನ ಮಗಳು ಏನ್ ಕೇಳಬಾರ್ದು ಕೇಳತ್ತಂತೇಳಿ ನೀ ಹಂಗನ್ನಕತ್ತಿ? ಅಲ್ಲ, ಕಸ್ತೂರಿಗೆ ಮುಕ್ಕುಳೇರೆ ಬಂಗಾರ, ರೊಕ್ಕ, ಹಣ, ಆಸ್ತಿ ಅಂತ ದೊಡ್ಡ ಶ್ರೀಮಂತರ ಸಂಬಂಧ ಎಲ್ಲ ಐತಿ. ಅದು ಅಲ್ದ ನಿನ್ ಮಗಳನ್ನ ಅಷ್ಟು ಚಲೋ ಮನಿ ಸೇರ್ಸಿದ್ಯಾರ. ನನ್ನ ಮಗಳ ನೀನು ಹೊತ್ತೊಂಡ್ರ ಕಾಲ್ ತೊಳೆದು ನೀರು ಕುಡಿಬೇಕಾಗಿದೆ. ಅದನ್ನ ಬಿಟ್ಟು ಅಡಿಸಟಿತಿ. ನನ್ನ ಮಗಳ ಅಂತ ಚಲೋ ಸಂಬಂಧ ತಂದು ಹೇಳಿಲ್ಲ ಅಂದಿದ್ರ ತಿಂತಿದ್ರಿ ತಾಯಿ ಮಗಳು ಎರಡು ಕೈಲೆ. ಅತ್ತಿಯರ, ನಾನು ಆ ವಿಚಾರಕ್ಕೆ ಮಾತಾಡಕತ್ತಿಲ್ರಿ. ಈಗ ಬಂಗಾರ ಕೊಡ್ಬೇಕಂತ ಹೇಳಕತ್ತಿರಲ್ಲ ನಿಮ್ಮ ಮಗಳಿಗೆ, ನೀವ ವಿಚಾರ ಮಾಡ್ರಿ. ನನ್ನ ಮೊಮ್ಮಗ ಇಷ್ಟು ದೊಡ್ಡವಾಗಕ್ ಬಂದು ವರ್ಷದವಾಗಕ್ ಬಂದ್ರು ಇವತ್ತಿನವರಿಗೆ ಒಂದು ಗುಂಜಿ ಬಂಗಾರವಲ್ಲಿ ಬೆಳ್ಳಿ. ಅಯ್ಯಯ್ಯ, ಅಲ್ಲ ಅಣ್ಣನ ಮೊಮ್ಮಗ ಅಂತೇಳಿ ಏನಾರ ಐತಿ ಆಕಿಗೆ? ಎಟ್ರ ಐತಿ ಆಕಿಗೆ? ಒಂದು ಗುಂಜಿ ಬಂಗಾರ ಬೆಳ್ಳಿ ಏನೂ ಇಲ್ಲ. ನಾಳೆ ಅವ್ರಿಗೆ ಮೊಮ್ಮಕ್ಕಳಾಗ್ಲಿ ನೀವ ಬಂಗಾರ ತಗೊಂಡೋಗುನ್, ಬೆಳ್ಳಿ ತಗೊಂಡೋಗುನ್ ಅಂತ ನಿಂದಿರ್ತೀರಿ. ಅಂತದ ನನ್ನ ಮೊಮ್ಮಗ ಇವತ್ತಿನವರಿಗೆ ಒಂದು ಅಂಗಿ ಬೆಟ್ಟಾಗಿಲ್ಲಕ್ಕಿದೆ. ನಾನೇ ಕತ್ತಿಗೆ ಬಂಗಾರ ಕೊಡ್ಲಿ? ಇಷ್ಟಕ್ಕೂ ಸಾಲ ಮಾಡಿದ್ರಿ ಅಂತ ತೀರ್ಸೋದೇನು ನಿಮ್ಮ ಮಗಳು ತೀರಿಸ್ತಾಳ? ಬಂದ್ ಸಾಲ ಹರಿಬೇಕಾಗಿರೋದಲ್ಲೇ ಬಗ್ಗಿಸಿ ಕೆಲಸ ಮಾಡಿ ನನ್ನ ಮಗ ಏನ ನಾನು ₹1 ಬಂಗಾರ ಅಲ್ಲ, ₹1 ಕಡೆ ಹೋಗಾಕ್ಬಿಡುದಿಲ್ಲ. ಅದೇನ್ ಮಾಡ್ತೀರಿ ನೋಡ್ಲಿ. ಬೇಕಂದ್ರ ಬಂದು ತವ್ರ ಮನ್ಯಾಗ ಉಂಡು ತಿಂದು ಕೊಟ್ಟಂತ ಸೀರೆ ಇಸ್ಕೊಂಡು ಅರ್ಶನ ಕುಂಕುಮ ಹಚ್ಕೊಂಡು ಹೋಗ್ಬೇಕು. ಏನ ಅದು ಹೆಚ್ಚಿಗೆ ರೇಟಿಂದ ಏನ್ ತರಕಾಗಲ್ಲ ಸೀರೆ. ನಮ್ಮ ಕಡೆ ಎಟ್ಟಕತ್ತೆ ಅಟ್ರ ಮಟ್ಟಿಗೆ ತರೋರು ನಾವು. ನಿಮ್ಮ ಮಗಳದ ಡಿಮ್ಯಾಂಡ್ ಎಲ್ಲ ನಾವು ಪೂರ್ಗ ಅನಿಸ್ಕೊಂತ ಕುಂದ್ರಕ್ ಆಗುದಿಲ್ಲ. ಆಕೆ ಏನ್ ತವ್ರ ಮನಿ ಅಂತೇಳಿ ಪದ್ರನ್ಯಾಗ ಒಂದು ರೊಟ್ಟಿ ಇಟ್ಕೊಂಬಂದು ಯಾವತ್ತೂ ಪ್ರೀತಿಯಿಂದ ತವ್ರ ಮನಿ ಅಂತ ಕೊಟ್ಟಿಲ್ಲ. ಆಕೇನ ಒಂದು ಗುಂಜಿ ಬಂಗಾರ ತಂದಿಲ್ಲ. ನನ್ನ ಮೊಮ್ಮಗನ್ ನೋಡಾಕ್ ಬಂದಿಲ್ಲ. ಅವತ್ತ ಬಂದು ಹೋದಕ್ಕೆ ಪುಣ್ಯಾತ್ಗಿತ್ತು, ಇವತ್ತಿನವರಿಗೆ ಬೆಟ್ಟಿಲ್ಲಕ್ಕೆ. ಆ ಕೂಸಿನ ನೋಡಿದ್ರೆ ಸಾಕು ಪ್ರೀತಿ ಬರ್ತೈತಿ, ಪ್ರೀತಿ ಅಂತ ಬಂಗಾರದಂತ ಕೂಸಿನ. ಅದ ಮೂಳಿ ಬಂದು ನಿಮ್ಮ ಮಗಳು ನೋಡಿಲ್ಲಕ್ಕೆ ಮತ್ತೆ ಆಕಿಗೆ ನೀವು ಬಂಗಾರ ಕೊಡ್ಸಕೊಂಡ್ರನ? ಏನು ಕೊಡಂಗಿಲ್ಲ. ಈಗ ಹೇಳಕತ್ತೇನೆ ಮತ್ ನಾನು. ಎಲ್ಲ ಬೆಂಡ್ಲಿ, ನಾ ಇದ್ದಾಗ ಇಷ್ಟ ಅಡ್ಡೂರಿತಿ, ನಾ ಸತ್ತಿನ ಹೆಂಗ್ಲೆ? ನೀ ಸಾಯ್ರಿ ಅವಾಗ ನೋಡೋಣ ಹೆಂಗ ಅಂತೇಳಿ. ಶಾಂತಿ, ಯಾಕಲೆ ಹಂಗ್ಯಾಕ್ ಮಾತಾಡಕತ್ತಿ? ತಣ್ಣ ಕುಂದಿರ್ತೀರ್ನ? ಸುಮ್ಮನಿದ್ದಂಗ ನಾಟಕ ನಡೆಸಿರಲ್ಲ. ನಿಮಗ್ ಮೊಮ್ಮಗ ಹೌದಾ ಅಲ್ಲ? ಕೂಸ ಹೌದಾ ಅಲ್ಲ ಅದು ಮೊಮ್ಮಗ? ಅಯ್ಯ ದೇವ್ರೆ, ನಿನ್ನ ಮೊಮ್ಮಗ ಒಂದು ಗುಂಜಿ ಬಂಗಾರ ತಂದಿಲ್ಲ ನಿಮ್ ತಂಗಿ. ಅದನ್ನ ನೀವು ಕೇಳ್ಬೇಕ, ನಾ ಹೇಳಿಂದ ನೀವು ಕೇಳ್ಬೇಕ. ಅದು ಕೇಳವಲ್ರಿ, ನನಗ ಬಾಯಿ ಮಾಡಕತ್ತೀರಿ. ಮತ್ತೆ ಇದ್ರಾಗ ಏನ್ ಪದ್ಧತಿ ಐತಿದೆ? ಏನ್ ಬಂಗಾರ ಕೊಡಾಕೇನು ಹೊಸಮಲ್ ಗಿತ್ತಿ? ಪಾಪ ಈಗ ಮದುವೆ ಆಗೈತ್ ನೋಡು. ಏನ್ ಕಾರ್ಯನ ಕಟ್ನ? ಏನ್ ನಾವೇನ್ ಮನಿ ಕಟ್ಟಿಸಿ ಮನಿ ಗೃಹ ಪ್ರವೇಶಕ್ಕೆ ಕರೆದೇವ್ ನೋಡಕಿನ್ನ? ಏನಿಲ್ಲ ಎತ್ತಿಂದ ಬಂಗಾರ ಕೊಡ್ಬೇಕ? ಏನು ಕೊಡಂಗಲ್ಲ ಅಂದ್ರೆ ಕೊಡ್ತಕ್ಕದ್ದಲ್ಲ. ನೋಡ್ದೇನ್ಲ ಸಿದ್ಧ, ಕೇಳ್ದೇನ್ ನಿನ್ ಹೆಂಡತಿ ಮಾತು? ನಾ ಅದಕ್ಕ ಹೇಳೋದು ಈಕಿ ನಾಳೆ ಯಾರನ್ನು ನೋಡಕಿಲ್ಲಿಕಿ. ಯಾರು ನೋಡ್ತಾನೆ ಬಿಡ್ತಾನೆ? ನನಗೆ ಯಾರು ನೋಡ್ಕೊಂಡಿರ್ತಾರ ಅವ್ರ ನಂತರ ನೋಡ್ತಾನೆ. ನನಗೆ ಆಡ್ಸಟ್ಟದವ್ರು ಯಾರನ್ನು ಹೊಳ್ಳಿ ನೋಡುದಿಲ್ಲ ನಾನು. ನೋಡು ಮಾತ್ ಹೆಂಗ ಮಾತಾಡಕತ್ತಾಳ ನೋಡು. ಈಗ ಎದಕ್ ಜಗಳ ಮಾಡತ್ತೀರಿ? ಅಲ್ರಿ, ಬಡ್ಡಿ ಹಾಕಿ ಕೊಡ ಅಂತೇಳಿ ಆ ಕಾಳಪ್ಪನ ಕಡೆ ರೊಕ್ಕ ತಂದಿರಿ ನೀವು. ಎಷ್ಟ್ರಂಗ್ ಬಡ್ಡಿ? ₹1.50 ₹1.50? ಅಂದ್ರ ಎಷ್ಟಕತ್ತ ಮರೆ? ಅದು ಏಟ್ರ ಯಾಕೆ ಆಗೋಲ್ತಕ್ಕ? ಅಲ್ಲ, ಈಗ ಅದನ್ನ ಬಡ್ಡಿಗೆ ತಂದು ಈಗ ಬಂಗಾರ ಕೊಡ್ಸೋ ಕೆಲಸ ಏನೈತಿ? ಅದನ್ನ ಮೊದಲು ರೊಕ್ಕ ಹೆಂಗ್ ತಂದಿರಲ್ಲ ಅದನ್ನ ಹುಡುಗನ ಕೈ ಕೊಡ್ರಿ. ಅವನ ಈ ಕೆಲ್ಸಕ್ಕೆ ಹೋಗೋತ್ನ ದಾರ್ಯಾಗ ಅವ್ರ ಮನೆಗೆ ಹೋಗಿ ಕೊಟ್ಟು ಹೋಗಾನ. ಮತ್ತೆ ನೀವು ಕೊಡ್ತೇನೆ ಅಂತೇಳಿ ನಾಟಕ ಮಾಡಿ ಬಂಗಾರ ತಂದು ಇಡುದಲ್ಲ. ಕೊಡ್ರಿ ಹುಡುಗನ ಕೈ ರೊಕ್ಕನ ಕೊಡ್ರಿ. ಮೊದ್ಲು ಕೊಡ್ಬೇಡ್ಲ. ಅದೇನ್ ಮಾಡ್ತಾಳ ಮಾಡ್ಲಿಕ್ಕೆ ಕೊಡ್ಬೇಡ್ಲ. ನನ್ನ ಮಗಳಿಗೆ ಒಂದು ತೊಲಿ ಬಂಗಾರ ತರೋದಂದ್ರೆ ತರೋದ ಕೊಡುದಿಲ್ಲ. ಆತ ರೊಟ್ಟಿ ತಿಂತೀರಂಗಾರ ಎರಡು ಕೈಲೆ. ರೊಟ್ಟಿ ಗಿಟ್ಟಿ ಅಡಿಗೆ ಆಂಬ್ಲಿ ನೀರು ನಿಡಿ
ಯಾ ಕೆಲಸ ಆಗೋದಿಲ್ಲ, ಜಳಕ ಪೂಜೆನೂ ಆಗೋದಿಲ್ಲ. ಇನ್ನೇನಿದ್ರು ನೀವ ಮಾಡ್ಕೊಳ್ಳೋದ ಏನ ನಮಗೂ ಗೊತ್ತಾಯ್ತು ಆಟ ಆಡ್ಸೋದು ಹೆಂಗಂತೇಳಿ. ಮನಿಗ್ ಬರ್ಲಿಕ್ಕೆ ಬಂಗಾರ ಹಾಕೊಳಕ ಆಕಿ ಬಂದಾಕಿ ಹಂಗ ಅತ್ತಾಗಿಂದ ತಗ ಓಡ್ಬೇಕು, ಹಂಗ ಮಾಡ್ತೇನೆ. ಇಟ್ಟು ದಿನ ಒಳಗ್ ಬಂದ್ ಕರೆದು ಕುಂದ್ರಿಸಿ ಒಂದ್ ವಾಟೆ ನೀರ್ ಕೊಟ್ಟು ಕುಡಿಯಾಕ ಉಣ್ಣಾಕ ತಿನ್ನಾಕ ಮಾಡ್ತಿದ್ದೆ. ಹಿಂಗ ತವ್ರ ಮನಿಗೆ ತೊಂದ್ರೆ ಕೊಟ್ಟು ತ್ರಾಸ್ ಕೊಟ್ಟು ಈ ನಮ್ನಿ ನಿಗ್ರಿಸ್ ನೀರ್ ಕುಡಿದ್ರ ಯಾರು ಕೊಡ್ತಾರ, ಯಾರು ಮಾಡ್ತಾರ? ಅಲ್ಲ, ನಾವು ದುಡಿದು ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದ ವಜ್ಜಾಗೈತಿ. ಈಗ ಆಕಿಗ್ ಬಂಗಾರ ತರ್ಬೇಕಂದ್ರೆ ಇದ್ಯಾ ಲೆಕ್ಕಿದು? ಏನಿದೆ? ನನಗೆ ಎಷ್ಟು ತಂದಾಳಕಿ, ನನ್ನ ಮೊಮ್ಮಗ್ಗೆ ಎಷ್ಟು ತಂದಾಳ, ನನ್ನ ಮಗ್ಗೆ ಎಷ್ಟು ತಂದಾಳ, ನನ್ನ ಮಗಳಿಗೆ ಏನ್ ತಂದಾಳ? ಆಕಿ ಮದುವೆ ಆಗರ ಏನ್ ಕೊಟ್ಟಾಳ? ನಿಮ್ ತಂಗಿ ಒಂದು ಸೀರೆ ತಂದಿದ್ಲ, 2,200 ರೂಪಾಯ್ದು ಒಂದು ಸೀರೆ ತಂದಿದ್ಲ. ಇನ್ನೇನ್ ತಂದಾಳಪ್ಪ ನಿಮ್ ತಂಗಿ? ಇಲ್ಲಿದ ಕಾಳು ಕಡಿ, ಬಾಳಿಗೊನಿ, ತೆಂಗಿನಕಾಯಿ, ಜ್ವಾಳ, ಗೋಧಿ ಅಂತ ಆದಂತ ಇದಂತ ಏನ ಚಕಡಿ ತುಂಬಿಸ್ಕೊಂಡು ಒಯ್ತೀರಿ. ಅಲ್ಲಿಂದ ಖಾಲಿ ಚಕಡಿ ಅಲ್ಲಾಡ್ಸ್ಕೊಂತ ಬರ್ತೀರಿ. ಅಟ್ಟ ಯಾಕಮ್ಮ ನಿಮ್ಮ ಮೌನ ಹೋಗಿ 4 ದಿನ ಇದ್ರ ಕೂಳು ಮಾಡಿ ನೆಟ್ಟು ಹೊಟ್ಟಿಗೆ ಹಾಕಾಗಿಲ್ಲಕ್ಕಿಗೆ ಅಂತ ಆಕಿ ಬಗ್ಗೆ ನೀವಿಷ್ಟು ಮಾತಾಡ್ತೀರಿ. ಇರ್ಲಿ ನನಗೂ ಗೊತ್ತಾಯ್ತು ಹಾದಿ ತಪ್ಸುದು. ನಾನು ಹಾದಿ ತಪ್ಸಕ್ ಬಂದ್ರೆ ನನಗೂ ಗೊತ್ತಾಯ್ತು ಹಾದಿ ತೋರ್ಸುದು. ತರಂಗಿಲ್ಲ ಅಂದ್ರೆ ತರಂಗಿಲ್ಲ ಈಗ ಅಷ್ಟೇ. ನಾನು ಮತ್ತೆ ಇದನ್ನ ತಾರ್ಕಕ್ಕೆ ಏರಿಸ್ಬೇಕಾಗತ್ತೆ, ವಿಚಾರ ಮಾಡ್ರಿ. ಯವ್ವ ಹೋಗ್ಲಿ ಬಿಡ್ಬೆ. ಆಕಿಗೆ ಬಂಗಾರ ಕೊಡಿಸಲ್ಲ ಈಗ ಮನ್ಯಾಗ ಎಲ್ಲಿ ಕಿರಿಕಿರಿ ಮಾಡ್ಕೊಂಡ್ ಕುಂದ್ರಾಕ್ ಹೋಗುನ. ಈಗ ಈಕಿ ಅಡಿಗೆ ಮಾಡೋದಿಲ್ಲ, ಅದು ಮಾಡೋದಿಲ್ಲ, ಇದು ಮಾಡೋದಿಲ್ಲ ಅಂತ ಹೇಳಿ ಕುಂತ್ಲಂದ್ರ ಮುಸು ಹೊಚ್ಕೊಂಡ್ ಮಕ್ಕೊಂಡ್ಲಂದ್ರ ಏನ್ ತಿಂತಿ? ನಾನೇನ್ ತಿನ್ಲಿ? ಹೊಲ ಮನಿಗೆ ನೆಮ್ಮದಿಯಿಂದ ಕೆಲ್ಸಕ್ಕೆ ಹೆಂಗ ಅಡ್ಯಾಡ್ಲಿ? ಅದು ಅಲ್ದೆ 1.5 ರೂಪಾಯಿ ಬಡ್ಡಿ ಅನ್ನಕತ್ತನವ. 1.5 ರೂಪಾಯಿ ನನಗೆ ಕೊಡಕ್ ಆಗುದಿಲ್ಲ ಬೇವ, ತ್ರಾಸ ಆಕತಿ. ಅದಕ್ಕ ಬೇಡ ಯವ್ವ. ಯಾಕ ನನಗೂ ಈಗ ಬಂಗಾರ ಗಿಂಗಾರ ತರೋ ಶಕ್ತಿ ಇಲ್ಲ. ಆಕಿಗೆ ಬಂಗಾರನ ಬೇಕನ್ನೋದಾದ್ರೆ ನಾನಾರ ಏನ್ ಮಾಡ್ಲಿ? ತವ್ರ ಮನಿ ಅಣ್ಣ ತಾಯಿ ಅನ್ನೋದಿತ್ತಂದ್ರೆ ಬಂದು ಹೋಗ್ಲೆ. ನಾನ ಅನ್ಬೇಕಂತಿದ್ದೆ, ಈ ಮಾತು ಅಂದಿದ್ದಿಲ್ಲ. ಮತ್ತೀಗ ಶಾಂತ ಹೇಳಿಂದ ಯಾಕ ನನಗೂ ಅದು ಸರಿ ಅನ್ಸಕತ್ತೈತಿ. ಸರಿ ಅದ ಅನ್ಕೊಂಡೆ ನಾನು. ಗಿಣಿಪಾಠ ಆಗಿಂದ ಮತ್ತೆ ಬದ್ಲಾಗಬೇಕಲ್ಲಪ್ಪ ನೀನು. ಅಯ್ಯೋ ದೇವ್ರೆ, ಎಂತಾದ್ ಹುಟ್ಟಿದಿಲ್ಲ ನನ್ನ ಹೊಟ್ಟ್ಯಾಗ ನೀನು, ಎಂತಾದ್ ಹುಟ್ಟಿದಿಲ್ಲ ನೀನು. ಯವ್ವ ದೇವ್ರೆ, ರೊಕ್ಕ ಕೊಡ್ರಿ ಹುಡುಗನ ಕೈಯಾಗ, ಹೋಗಿ ಕೊಟ್ಟು ಬರ್ಲಿ. ತವ್ರ ಮನಿಗ್ ಬರೋ ಹೆಣ್ಣು ಮಕ್ಳು ತವ್ರ ಮನಿಗ್ ತ್ರಾಸ್ ಕೊಡ್ಬಾರ್ದ. ಎತ್ತಾಗ ಒಂದ್ ಅರ್ಶನ ಕುಂಕುಮ ಸೀರಿ ಕೊಡ್ತಾರಲ್ಲಪ್ಪ, ಖುಷಿ ಖುಷಿಲೆ ನಾಕ್ ಮಾತಾಡ್ತಾರಲ್ಲ ಅಂತಂದ್ರ ಒಂದ್ ಮಾತು ಹಂಗಿರ್ಬೇಕು. ಇಸ್ಕೊಲಿ, ಬಂಗಾರನೇ ಕೇಳಬಾರ್ದು ತವ್ರ ಮನ್ಯಾಗ ಅಂತ ನಾ ಹೇಳಲ್ಲ. ಗಂಡನ ಮನ್ಯಾಗ ಏನಾರ ಕಷ್ಟ ಇದ್ದು ಅಲ್ಲಿ ತಡ್ಕೊಳಕೇ ಆಗ್ಲಾರ್ದಷ್ಟು ಏನಾರ ತೊಂದರೆ ಇದ್ರೆ ತವ್ರ ಮನಿ ಒಳಗೆ ಇದ್ದಂತಾರಿದ್ರ ಕೇಳಿ ಇಸ್ಕೊಲಿ. ಬ್ಯಾಡ ಅನ್ನೋರು ಯಾರ? ತವ್ರ ಮನಿ ಒಳಗೆ ತಿರ್ಕೊಂಡ್ ತಿನ್ನಾಕತ್ತೇವಿ ದುಡ್ಕೊಂಡು. ನಾವು ದುಡ್ಡು ತಿಂದ್ರೆ ಕುಳ್ ಕಾಣ್ತೇವೆ, ಹಂಗೆ ಪರಿಸ್ಥಿತಿ ಇಲ್ಲೇ ಐತಿ. ಅದು ಅಲ್ದೆ ಹಬ್ಬಲ್ಲ, ಹುಣಿವೆಲ್ಲ, ಮನಿ ಕಟ್ಟಿಲ್ಲ, ಏನ್ ಮದುವೆಲ್ಲ ಮುಂಜಲ್ಲ, ಏನಿಲ್ದ ಬಂಗಾರ ಕೊಡಂದ್ರೆ ಯಾರು ಕೊಡ್ತಾರ್ರಿ? ಅದಕ್ಕೆ ರೊಕ್ಕ ಕೊಡ್ರಿ, ಹುಡುಗನ ಕೈಯಾಗ ಹೋಗಿ ಕಾಳಪ್ಪನ ಕೈಯಾಗ ಕೊಟ್ಟು ಬರ್ತಾನೆ. ಬಾರ್ಲೆ, ರೊಕ್ಕ ಕೊಡ್ತೀನಿ, ಅಂಗಿ ಕಿಶೆದಾಗ ಐತಿ, ಅಲ್ಲಿ ನೇತಾಕೇನಿ ಕೊಡ್ತೀನಿ. ಹಂಗ ಒಯ್ದು ಕಳಪ್ಪನ ಕೈಯಾಗ ಕೊಡು, ಬ್ಯಾಡ ಅಂತೀಗ ಅಂತ ಹೇಳಿ. ಕಡಿಗೆ ಇಷ್ಟು ನಾಟಕ ಮಾಡಿಬಿಟ್ಟಲ್ಲ ನೀನು. ನಾಟಕ ಏನಿಲ್ಲ, ಮನಿ ಮಟ್ಟದ ಕಾಳಜಿ ಐತಿ ಇಲ್ಲ ನಿಮ್ಗೆ? ನಾಳೆ ನೀವು ಸತ್ ಗುಟ್ಟಕ್ಕೆ ಕುಂತ್ರೆ ಖರ್ಚು ಮಾಡ್ಬೇಕಾದ್ರು ನಾವು, ಮನಿ ನೋಡ್ಕೋಬೇಕಾದ್ರು ನಾವ, ನಿಮ್ದು ಏನ ಕಾರ್ಯಕಟ್ನ ವರ್ಷ ದೀಪ ಹಾಕ್ಬೇಕಾದ್ರು ನಾವ. ನಿಮ್ಮ ಮಗಳು ಬರೋದಿಲ್ಲ ಅವಾಗ. ಮನ್ ಹಾಸಿಗೆ ಹಿಡ್ದ ನಮ್ನಿ ಮಕ್ಕೊಂಡ್ರಲ್ಲ, 1, 2 ಎಲ್ಲ ಹಾಸಿಗೆಗ ಮಾಡ್ಕೊಂಡ್ರಲ್ಲ. ಬಳದ್ ಚೆಲ್ಲಿದ್ದು ನಾನು ನಿಮ್ಗೆ ಊಟ ಅಂಬ್ಲಿ ನೀರು ಎಲ್ಲ ಕೊಟ್ಟು ಜಪಾನ್ ಜತ್ನ ಮಾಡಿ ಹಾಸಿಗೆ ಹಿಡ್ದು ಮಕ್ಕೊಂಡವ್ರು ಎದ್ದು ಮತ್ತೆ ಗುಟ್ಟಕ್ಕೆ ಕುಂತಿರಲಿಲ್ಲ. ಹಿಂಗೆ ಕುಂದ್ರುವಂಗೆ ಮಾಡಿದ್ದು ನಾನು. ನಿಮ್ಮ ಮಗಳೇನು ಬಂದಿಲ್ಲ. ಮೊದ್ಲು ಮಗಳು 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 ಅಂತ ನೀವು ಅತ್ತಿಗಳದಿರಲ್ಲ ನೀವು. ಮಗಳ ಅಂತ ಬಾಲ ಬಡಿದ್ ಬಿಡ್ರಿ. ಮನ್ಯಾಗಿರೋ ಸ್ವಸ್ತ್ಯಾರನ್ನ ಚಂದಾಗಿ ನೋಡ್ಕೊಳ್ಳೋದು ಕಲೀರಿ. ನೀವು ಕಟ್ಟಾಗಿ ಬಿದ್ರೆ ಸ್ವಸ್ತ್ಯಾರ ನೋಡ್ಬೇಕು, ಒಂದ್ ಗುಟ್ಟಕ್ಕೆ ನೀರು ಕೊಡ್ಬೇಕು. ನಿಮ್ಮ ಹೆಜ್ಜೆಯಾಗ ಮತ್ತೆ ನನ್ನ ಬಾಯಿಗೆ ಹಾಕಿ ತರಿಸ್ತೀರ ನಿಮ್ಮ ಕುಳಬಾ ನೋಡ್ಲಿ. ಯವ್ವ ದೇವ್ರ, ಎಷ್ಟು ಮಾತಾಡಕ್ ಕಲ್ತಾಳಿಕಿ. ಹಬ್ಬ, ಎಷ್ಟು ದಿನ ಆಗಿತ್ತು ಹಿಂಗ ಬಿಸಿಲು ಕಾಸ್ಕೊಂತ ಹೊರಗೆ ಕುಂತ. ಯವ್ವ ದೇವ್ರ, ಹೊರ ಬಿಸಿಲು ನೋಡ್ತಾನೆ ಅನ್ಕೊಂಡಿದ್ದೆಲ್ಲವ ಇವ ಆತಾಗ. ಏನು ಹಾಳಾದ ಬಂದು ಚಿಕನ್ ಗುನಿಯ ನನಗೆ ಜೋಡಾಗಿತ್ತ ಏನ ಯಾರಿಗೆ ಗೊತ್ತಾಗ. ಅಲ್ಲ ಎಂತ ಗಟ್ಟಿ ನಾನು, ನನ್ನಂತಕಿಗೆ ಬಂದ್ಬಿಡ್ತಲ್ಲ ಅದು ಚಿಕನ್ ಗುನಿಯ. ಏನಪ್ಪ ಇದು? ಅಯ್ಯವ್ವ ದೇವ್ರ, ಸತ್ ಹುಟ್ಟಿ ಬಂದಂಗಾತ. ಆ ಬಾಯಿ ಕಟ್ಟಿ 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 ಸಾಕಾಗಿತ್ತು ನೋಡತ್ತ. ಏನಾರ ತಿನ್ಬೇಕಂತ ಆಸೆ ಆಗುದು, ತಿನ್ನಂಗಿಲ್ಲ. ಪತ್ತೆ ಮಾಡಂತ ಹೇಳ್ಬಿಟ್ಟ ನಾವು ಮುಲ್ಲಾ ಡಾಕ್ಟರ್. ಪತ್ತೆ ಮಾಡ್ಬೇಕು. ಅಯ್ಯೋ, ನನ್ನ ಮುಂದೆ ಕುತ್ಕೊಂಡು ಚಾಪ್ ಚಾಪರ್ಸ್ಕೊಂಡು ಈ ಬಿಡಾಡಿ ಸೊಸಿ ಏನು ಬೇಕು ಅದನ್ನ ತಿನ್ಲವ. ಈಕಿ ಹೊಟ್ಟು ಹೊಡಿಲಿ, ಈಕಿ ಹೇಲಾಟ ಹತ್ಲಿ, ಈಕಿ ಡಿಸೆಂಟ್ರಿ ಹತ್ತಿ ಅಡ್ಯಾಡ್ಬೇಕು ನೋಡಂಗ. ಚರ್ಗಿ ತಗೊಂಡು ಮನಿಗೆ ಅಗಸಿಗೆ ಅಡ್ಯಾಡ್ಬೇಕಂಗ. ನಾನು ಇವತ್ತು ಏನು ಬೇಕು ಅದನ್ನೆಲ್ಲ ಮಾಡ್ಕೊಂಡು ಎಗ್ಳಾರ ತಿಂದ್ಬಿಡ್ತಾನೆ. ಕರೆನ ಕುತ್ತಿಗೆಡ್ರೋಂಗ್ ತಿಂದ್ಬಿಡ್ತಾನೆ. ಇವತ್ತು ನಾನಂತರ ಬಿಡೋದಿಲ್ಲ ಅದನ್ನು. ಇವತ್ತು ನಾನು ಹೊಟ್ಟೆ ತುಂಬ ತಿನ್ನಾಕಬೇಕು. ಇಲ್ಲೇ ಕುಂತಾಳ ಬಿಡಾಡಿ ಗಿರ್ಜಿ. ಬಿಡಬಾರ್ದಕ್ಕಿನ್ನ. ಏನಾಗಿರ್ಜಕ್ಕ? ಆರಾಮ್ ಬಾಗಲ್ಲ ಬಂದು ಕೂತ್ ಬಿಟ್ಟಿಯಲ್ಲ. ಚಿಕನ್ ಗುನಿ ಆರಾಮಾತ? ಯಾಕೆ ಆರಾಮ ಆಗೋದಿಲ್ಲ ಅಂತ ಮಾಡಿದ್ದೇನು? ಏನ್ ಹಂಗ ಕೈಲಾಸ ಸೇರ್ತಾಳಂತ ಮಾಡಿದ್ದೆ? ಚಿಕನ್ ಗುನಿಯ ಬರ್ಲಿ, ಅವ್ರ ಅಪ್ಪನ ಗುನಿಯ ಬರ್ಲಿ, ಚಿಕನ್ ಅರ ಬರವಲ್ತಕ, ಮಟನ್ ಅರ ಬರವಲ್ತಕ, ಆದ್ರೆ ಆರಾಮ ಅಕ್ಕ. ನಿಮ್ಮ ದೇವ್ರು ಒಳ್ಳೆಯವ್ರಿಗೆ ಕಷ್ಟ ಕೊಟ್ರು ಏನ ಕಡಿಗಾಲ ಕೈ ಹಿಡಿತಾನ.
ಹೆಂಗ್ ಆರಾಮಾಗಿ ನಿಂತಾನಿ. ನಿನಗೇನಾರ ಚಿಕನ್ ಗುನಿಯಾ ಬಂತು, ನಿನ್ನಂತೆಲ್ ಸಾಲ ತಗೊಂಡ್ ಬಡ್ಡಿ ಕಟ್ಟಿ 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 ಸಾಕಾಗಿರ್ತಾರಲ್ಲ, ಮೊದ್ಲೇ ಎಗ್ಳರೆ ಶಾಪ ಬೇರೆ ಹಾಕಿರ್ತಾರ. ನೀನಂತರೂ ಏನಿಲ್ಲ, ಚಿಕನ್ ಗುನಿಯಾ ಬಂದ್ 2 ದಿನಕ್ಕೆ ಗೊಡಕ್ ನೋಡ್ಬೇಕಾರ. ಕರೆನ್ನ ಬರ್ದಿಟ್ಕೋ ಇದನ್ನ. ಎಲ್ಲ ಮಳ್ಳಿ ಇಕ್ಕಿ ಹೊಟ್ಟಿ ಉರ್ಸನಂತ ನಾ ಬಂದ್ರ ನನಗ ಅಡ್ಡಸ್ತಳ ಮಾಡ್ತಂತಾಳೆ ಈಕಿಗೆ. ಅಂದಂಗೆ ಏನಂತಾಳ ನಿನ್ ಡಿಂಗ್ರಿ ಓದಿದ ಸಸಿ? ಡಿಂಗ್ರಿ ಓದಿದ ಸಸಿ ಅನ್ನೋದೇನೈತಿ? ಡಿಂಗ್ರಿ ಓದಿ ಇಲ್ಲಿ ಬಂದ್ ಕುಂತಾಳ ಬಾಂಡೆದ್ ಮುಕ್ಕಳಿ ತೊಳ್ಯಾಕ. ಅನ್ನ ಬಾಯಿಗೆ ಒಂದ್ ಬೀಗ ಹಾಕಿನಂದ್ರ ಬಾಯಿ ಮುಸ್ತಾಳ, ಬೀಗ ಹಾಕ ಮಟ ಮಾತಾಡ್ತಾಳ. ಏನ ನನ್ನ ಕೈಯಾಗ ಎಲ್ಲ ಐತಿ, ಮಾಡ್ತಾನೆ ಬೇಸಾಗಿ. ಹೋಗ್ಲಿ ಬಿಡ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತಿ? ಅಂದಂಗೆ ಏನೋ ಹೇಳ್ಬೇಕಂದೆ ನೆನಪೇ ಹಾರಿದೆ ನೋಡತ್ತಾಗ. ಏನ ಅದು ನಿನ್ ಚಿಕನ್ ಗುನ್ಯಾ ಬಂದಿತ್ತಲ್ಲ, ಅಯ್ಯವ್ವ ಊರಾಗ ಎಲ್ಲರೂ ಹೆದರಿ ಬಿಟ್ಟಿದ್ರು. ಇದೇನೇ ಇವ ಈಕಿಗೆ ಚಿಕನ್ ಗುನಿಯಾ ಬಂದ್ಬಿಡ್ತಲ್ಲ, ಇನ್ನು ಊರಾಗ ಯಾರ್ಯಾರಿಗೆ ಹಸ್ತಾಳೋ ಏನು, ಆಮೇಲೆ ಗಿರ್ಜಿನ್ ಬದ್ಕಂಗ್ ಕಾಣಂಗಲ್ ಬಿಡು ಸಾಯ್ತಾಳ ಅಂತೇಳಿ ಎಲ್ಲರೂ ಹೆದರಿ ಬಿಟ್ಟಿದ್ರು. ಯಾಕಂದ್ರ ಊರಾಗ ಭಾಳ ಮಂದಿಗೆ, ಬಾಜು ಊರ್ನ್ಯಾಗ ಭಾಳ ಮಂದಿಗೆ ಬಂದತ್ತಂತ. ಯವ್ವ ಈ ಊರಾಗ ಯಾರಿಗೆ ಬಂದಿಲ್ಲ, ನಿನಗ ಒಬ್ಬಕಿಗೆ ಬಂದಿದ್ದು. ಅದ್ರಾಗ ಬಂದರೆಲ್ಲರೂ ಶಟದ ಹೋಗ್ಯಾರಂತ ಬಾಜು ಊರ್ನ್ಯಾಗ. ಅದಕ್ಕೆ ಇಲ್ಲಿ ನೀನು ಶಟಿತಿ ಬಿಡು ಅಂತ ಮಾಡಿದ್ವಿ. ಪುಣ್ಯಕ್ಕಂಥದ್ದೇನು ಆಗ್ಲಿಲ್ಲಲ್ಲ. ಪಾಪ ಕೆಲವ್ರು ಅದನ್ನೇ ಕಾಯಕತ್ತಿದ್ರ, ಆಗ್ಲಿಲ್ಲ ನೋಡಿ, ಏನ್ ಮಾಡ್ತಿ ಪಾಪ. ಆಗ್ಲೇ ಬರ್ಲಿ ಪಾಪ, ಸೊಸಿ ಚಲೋ ನೋಡ್ಕೊಂತಾತು, ಆರಾಮಾಕಿ ಬರ್ಲಿ. ಹಂಗಾರ ಡಿಂಗ್ರಿ ಓದಿದ್ ಸೊಸಿ ಏನೇನೋ ಔಷಧ ಎಲ್ಲ ಕಂಡಿಡ್ದು ಮನ್ಯಾಗ ಕೊಡ್ತಾಳಂತ. ಏನ ಆರಾಮಾಗವ. ಬೆಂಡ್ಲಿ ಏನೋ ಮಾತಾಡಿ ಹೇಳಾಕ್ ಬಂದಾಳ, ಕೆದರಿಕೆ ಏರಾಕತ್ಲೆ ಮುಚ್ಕೊಂಡು ಹೋದ್ಲೋಡು. ನನ್ಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಾಳಿಕಿ. ಈಕಿನ ಇದ್ರ ಹೆಸರ ಬಾಯಾಗ ಬರೋದಿಲ್ಲ, ಹೊಳ್ಳ ಬೆಳ ನನ್ ಗೊತ್ತಾಗ. ಏನೋ ಇದ್ರ ಹೆಸರು ಪವಿತ್ರನ? ಮಂದಾಕಿನಿ. ಅಯ್ಯೋ ದೇವ್ರೆ, ಮಂದಾಕಿನಿ ಮಂದಾಕಿನಿ ಮಂದ್ಗೇಡಿ ಒಂದಿಟ್ಕ ಚಾ ಮಾಡ್ಕೊಂಬ ಚಲೋ ತಂಗ. ಸಕ್ರಿ ಜಾಸ್ತಿ ಹಾಕಿ, ಹಾಲು ಜಾಸ್ತಿ ಹಾಕಿ, ಚಾಪಡಿ ಜಾಸ್ತಿ ಹಾಕಿ ಚಲೋ ತಂಗ ಮಾಡ್ಕೊಂಬ. ಅತ್ತೇರ ಸಕ್ರಿ ಜಾಸ್ತಿ ಹಾಕಿ, ಚಾಪಡಿ ಜಾಸ್ತಿ ಹಾಕಿ, ಹಾಲು ಜಾಸ್ತಿ ಹಾಕಿ, ಹಂಗ ಜೊತೆಗೆ ನೀರು ಜಾಸ್ತಿ ಹಾಕಿ ಮಾಡ್ಕೊಂಬರ್ತೇನೆ ತಡ್ರಿ. ಎಲ್ಲ ಬಿಡಾಡಿ ನೀರಿಗೆ ಏನು ಹಾಕ್ಬೇಡ. ಏನ ಬರೀ ಹಾಲು ಜಾಸ್ತಿ ಹಾಕು, ಸಕ್ರಿ ಚಾಪಡಿ ಮುಂದೆ ಮಾಡಿ ಚಾ ಮಾಡ್ಕೊಂಬ. ಒಟ್ಟು ಮಂದೋಗ ಭಾಳ ದಿನ ಚಾನ ಕುಡ್ದಿಲ್ಲ. ಈ ಹಾಳ ಡಾಕ್ಟರ್ ಪತ್ತೆ ಮಾಡಂದಾಗಿಂದನು ಬಾಯಾಗ ನಮನಿ ಬಾಯೆಲ್ಲ ಇಸ ಚಲೋ ತೆಂಗ್ ತಿನ್ಬೇಕು. ನಾನಂತರೂ ಇವತ್ತು ಎಗ್ಳರೆ. ಅದಾದ್ಮೇಲೆ ಬಿಸಿ ಬಿಸಿ ರೊಟ್ಟಿ ಮಾಡು. ಏನ ರೊಟ್ಟಿ? ಅಯ್ಯ ಹುಚ್ಚಮೂಳಿ, ರೊಟ್ಟಿ ಅಂದ್ರೆ ಏನ್ ಬಾಜು ಮನಿ ಕಟ್ಟಿಗೆ ಹಾರ್ತಿಯಲ್ಲ ರೊಟ್ಟಿ ಅಂತ. ರೊಟ್ಟಿ ಏನಾತ? ಹಿಟ್ಟು ಕಲಸ ಚಂದಾಗಿ ಏನ ಚಲೋ ತೆಂಗ್ ತಟ್ಕೊಂಡು ರೊಟ್ಟಿ ಮಾಡ್ಕೊಂಡು ಬಾ, ಉದ್ರ ಬೇಳಿ ಪಲ್ಯ ಮಾಡಿ ಬಿಸಿ ಬಿಸಿ ತಿನ್ಬೇಕನ್ಸಾಕತ್ತತಿ. ಅಯ್ಯೋ ಅತ್ತಿಯರ, ನಂಗೆ ಬರಂಗಿಲ್ಲಪ್ಪ ರೊಟ್ಟಿ ಗಿಟ್ಟಿ ಮಾಡಾಕ. ಅಯ್ಯೋ ನನ್ನ ಹಣೆ ಬಾರ, ಸಸಿ ಕೈಯನ್ ರೊಟ್ಟಿ ತಿನ್ನೋದು ಬರ್ದೇ ಕೊಟ್ಟಿಲ್ಲ ಅನ್ಸದ ದೇವ್ರು. 2 ಸಲ ಮಾಡಿ ತೋರ್ಸಿನ್ನೆಲ್ಲೇ ರೊಟ್ಟಿ ಮಾಡೋದು. ಇನ್ನು ಯಾವಾಗ ಕಲಿತಿ ಹುಚ್ಚಮೂಳಿ? ನಿಮ್ ತವ್ರ ಮನ್ಯಾಗ ಏನ್ ರೊಟ್ಟಿ ಗಿಟ್ಟಿ ತಿಂದಿಯೇ ಇಲ್ಲ? ಏನ್ ಹೊಟ್ಟಿಗೆ ಅನ್ನ ಉಣ್ತಿದ್ದು? ಅನ್ನನಾರ ಉಣ್ತಾರ ಇಲ್ಲ ನಿಮ್ ತವ್ರ ಮನ್ಯಾಗ? ಉಣ್ತಾರ್ರಿ, ಆದ್ರೆ ನಾ ಎಂದೂ ಮಾಡ್ತಿದ್ದಿಲ್ಲ. ಬಸೀದಂದಂಗ ಅಡ್ಡಾಡು, ಲವ್ ಮಾಡು ಅಂತ ಬಿಟ್ಬಿಟ್ಟಾರನ್ನ. ಯಾವನಾರ ಓಡಿಸ್ಕೊಂಡು ಲಗ್ನಾಗ ಅವ್ರ ಮನ್ಯಾಗ ವಾಳೆ ಆಗಿ ಬಿದ್ದಿರು ಅಂತೇಳಿ. ನಿಮ್ಮವ್ ಏನ್ ಕಲ್ಸಾಳ ಮತ್ತ? ಅತ್ತಿ ನಿಮ್ಮ ಮಾತಿಗೆ ಬಯಕೋಬೇಡ್ರಿ ನೋಡ್ರಿ. ನಮ್ಮ ಅವ್ಗ ಅಂತ ತಾಯಿ ಹುಡುಕಿದ್ರು ಸಿಗಂಗಿಲ್ಲ. ಅದು ಕರೆ ಅನ್ನ. ಒಂದ್ ಬಿಟ್ಟು 2 3 ಲಗ್ನ ಆಗಕತ್ರ ಹುಡುಕಿದ್ರೆ ಎಲ್ಲಿ ಸಿಗ್ಬೇಕು? ಈಗ ಅದು ಹೋಗ್ಲಿ, ಮೊದಲು ಹೇಳ್ದಂಗ ಚಾ ಮಾಡ್ಕೊಂಬಂದ ಬಡಿ, ಆಮ್ಯಾಗ ರೊಟ್ಟಿಗೆ ಯೋಚನೆ ಮಾಡೋಣ. ಆತು. ನೀನ್ ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರ್ರಿ, ದುಡಿಯವ ನಾನು ಮುಕ್ಕೊಳ್ಳೇರಿ. ಅದು ವೇಸ್ಟ್ ಆಕತಿ, ಇದು ವೇಸ್ಟ್ ಆಕತಿ ಅಂದ್ರೆ ಕೇಳ್ತೇನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ, ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡು. ಅಯ್ಯೋ ದೇವ್ರೆ, ಅದನ್ನಾರ ಕಟ್ಟಿಗಿಡ್ಕೊಂಡ್ ಬಂದಿಂದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ರೀ, ಅಷ್ಟ್ರೊಳಗ ಒಂದ್ ಯಾವ್ದಾರ ಕನ್ನೆ ನೋಡಿ ಮದ್ವಿ ಮಾಡ್ಬೇಕು. ನಿಮಗಾರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ನೆ ನೋಡಿ ಮದ್ವಿ ಮಾಡ್ಬೇಕು ಮಗ್ಗ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದ್ವಿ ಮಾಡ್ಬೇಕನ್ನ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ನೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ತಗ. ಹಿಂಗ ಆರ್ಸೋದಕ್ಕ ಕನ್ನೆ ಸಿಗೋಲ್ವು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ತ ಹೌದು, ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನೂ ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಅಂತದಿಂತದ್ ಹೊಲ್ಚಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತೇನ? ವಯಸ್ಸಕ್ಕೆ ಬರತ್ಲೆ ಮದ್ವಿ ಮಾಡ್ಬಿಡ್ಬೇಕು ಅಂತಾದ್ರೆ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದುವೆ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗೋದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೆ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್ ಮತ್ತ
ಅವನು ಉಪಕಾರ ಎಲ್ಲ ತಿಂತಾನೆ ಅದನ್ನಾರ ತೊಗೊಂಬಂದ್ರೆ ನೋಡಿ ಏನ್ ಮಾಡ್ತಿ ಅದಕ್ಕೆ ಸುಮ್ಮನೆ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದು ಗಡಗಡ ಮದುವೆ ಮಾಡಿಬಿಟ್ರೆ ಒಂದಿಷ್ಟು ಚಂದಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ ಕಾಲು ಉದ್ದೈತಿ ಕರ್ರಗೈತಿ ಬೆಳ್ಳಗೈತಿ ಅದೈತಿ ಇದೈತಿ ಸೊಟ್ಟೈತಿ ಸೊಂಡೈತಿ ನಿಂತು ಬಿಡ್ತೀಯ ಯಾವಾಗ ನೋಡಿದ್ರು ಹೊತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು ಗಡಗಡ ಒಂದ್ ಮದುವೆ ಮಾಡೋಣಂತ. ಇಲ್ಲಪ್ಪ ಇನ್ನ ಕನ್ಯಾ ಆರ್ಸಂಗಿಲ್ಲ ಆತದ ಎಷ್ಟು ಇದು ಮಾಡ್ತೀರಿ ಮಾಡ್ರಿ ಬಡ ಬಡ ಮದುವೆ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ. ಯವ್ವ ಏನಾಗಲ್ ಒದರಿದಲ್ಲ. ಏನಿಲ್ಲಪ್ಪ ಯಾಕ ಇತ್ತಿತ್ತಾಗ 3 ಹೊತ್ತು ಫೋನ್ ನೋಡ್ತಿರ್ತಿ ಅದು ಎಂತದಕ್ಕೆ ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್ ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ ಅದಕ್ಕೆ ಕೇಳಿದೆ ಏನಪ್ಪ ಏನ್ ಸಮಾಚಾರ ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀಯನ ಅಂತ ಅಷ್ಟೇ ಮತ್ತೇನಿಲ್ಲ. ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ ಹಂಗಿದ್ರೆ ಹೇಳ ಮತ್ತೆ ಅದಕ್ಕೇನಿಲ್ಲ ನೋಡೋಣಂತ ಚಲೋ ಇದ್ರೆ ಯಾಕ ಇದು ಮಾಡ್ಬೇಕು ಮದುವೆ ಮಾಡೋಣಂತ ಬೇಕಾರ. ಅದು ಅವ್ವ ನೀನೇ ಕೇಳ್ಬೇಕವ್ವ. ನಾನ್ ಕೇಳ್ಬೇಕಾ ನಾನಲ್ಲ ಈಗ ಕೇಳಿದ್ದೆ.